ನಿನಗೆ ಇಂತಹ ದುಸ್ಸಾಹಸವೇ? ನೀನು ದೇವಿ ಪಾರ್ವತಿಯ ಅಪಹರಣ ಮಾಡಲು ಪ್ರಯತ್ನಿಸುವೆಯಾ? ನಿನ್ನ ಈ ಕೃತ್ಯಕ್ಕಾಗಿ ನಾನಿಂದು ನಿನ್ನಿಂದ ಜೀವಂತ ಉಳಿಯುವ ಅಧಿಕಾರವನ್ನು ಕಸಿಯುವೆ. ಮಹಾದೇವ, ಬಹುಶಃ ನಿನಗೆ ಸ್ಮರಣೆ ಇಲ್ಲ. ನನ್ನ ಜನ್ಮ ನಿನ್ನ ಅಗ್ನಿಯಿಂದಲೇ ಆಗಿದ್ದು. ಅದಕ್ಕಾಗಿ ನಾನು ನಿನ್ನದೇ ಪ್ರತಿರೂಪ. ಮಹಾದೇವ, ಒಂದೇ ಸಮಾನ ಶಕ್ತಿ ಇದೆ ನಮ್ಮಿಬ್ರಲ್ಲೂ. ಕುಟಿಲತೆಯಲ್ಲಿ ನಾನು ನಿನಗಿಂತ ಎಷ್ಟೋ ಅಧಿಕನೇ. ಅದಕ್ಕಾಗಿ ಯೋಚಿಸ್ತಿದ್ದೆ, ಯಾಕೆ ನಿನ್ನ ಇವತ್ತೇ ಅಂತ್ಯ ಮಾಡಬಾರ್ದು. ಹಾಗೆ ಪ್ರಿಯ ಪಾರ್ವತಿಗೂ ತಿಳಿಯಲಿ, ಇವಳ ಉಪಯುಕ್ತ ಯೋಗ್ಯವರ ಯಾರು ಅನ್ನೋದು. ಏನು ಪ್ರಿಯೆ? ಮೂರ್ಖ! ಯಾವ ಅಗ್ನಿ ಎಂದರೆ ನಿನಗೆ ಎಷ್ಟು ಅಹಂಕಾರವೋ, ಯಾವ ಅಗ್ನಿಯಿಂದ ನಿನ್ನ ಜನ್ಮವಾಯಿತೋ, ಇಂದು ಅದೇ ಅಗ್ನಿ ನಿನ್ನ ಅಂತ್ಯವನ್ನು ಮಾಡಲಿ. ಆದರೆ ದೇವಿ, ಮಹಾದೇವನು ಭಸ್ಮ ಮಾಡಿದ ನಂತರವೂ ಆ ಅಸುರನ ಪೂರ್ಣ ರೂಪದ ಅಂತ್ಯ ಆಗಲಿಲ್ಲ. ಮಹಾದೇವನ ಕ್ರೋಧಾಗ್ನಿಯಿಂದ ಭಸ್ಮನಾಗಿಯೂ ಅವನು ದಾವ ಅನಿಲದ ರೂಪಧಾರಣೆ ಮಾಡಿದ ಮತ್ತು ಅದರ ನಂತರ ಸಂಪೂರ್ಣ ಸೃಷ್ಟಿಯ ವಿನಾಶ ಮಾಡಲು ಹೊರಟು ಬಿಟ್ಟ. ಮಹಾದೇವ, ನೀನು ನನ್ನ ಅಂತ್ಯ ಮಾಡಲಿಲ್ಲ, ಬದಲಿಗೆ ನನ್ನನ್ನ ಇನ್ನೂ ಶಕ್ತಿಶಾಲಿ ಮಾಡಿದ್ದೀಯಾ. ಈ ದಾವಾನಿಲ ಸ್ವರ್ಗದ ಕಡೆಗೆ ಸುಡ್ತಾ ಬರ್ತಾ ಇದೆಯಲ್ಲ, ಏನ್ ಮಾಡೋದು? ದೇವಿ, ಈ ದಾವಾನಿಲ ಕೇವಲ ಮನುಷ್ಯರಿಗಷ್ಟೇ ಅಲ್ಲ, ಜೊತೆಗೆ ಸಮಸ್ತ ದೇವತೆಗಳಿಗೂ ಕೂಡ ಸಂಕಷ್ಟವಾಗಿ ಬಿಟ್ಟಿತ್ತು. ಈ ಅಸುರನ ತಾಪವನ್ನು ನಮಗೂ ತಡೆಯಲಾಗುತ್ತಿಲ್ಲ. ರಕ್ಷಣೆ ಮಾಡಿ ಪ್ರಭು, ನಮ್ಮನ್ನು ರಕ್ಷಿಸಿ ಪ್ರಭು, ರಕ್ಷಣೆ ಮಾಡಿ ಪ್ರಭು. ಈಗ ನಮ್ಮ ರಕ್ಷಣೆಯಂತೂ ಆ ಭಗವಂತ ವಿಷ್ಣುವಿನಿಂದ ಮಾತ್ರ ಸಾಧ್ಯ. ಹೇ ನಾರಾಯಣ, ನಮ್ಮನ್ನು ರಕ್ಷಿಸು. ಶಿವನ ಕ್ರೋಧದಿಂದ ಜನಿಸಿದ ದಾವಾನಿಲನಿಂದ ರಕ್ಷಿಸು. ದೇವತೆಗಳೇ, ಶಾಂತರಾಗಿರಿ. ಪ್ರಭು, ಅಂತ್ಯ ಮಾಡಿಬಿಡಿ ಈ ಮಹಾವಿನಾಶಕ ಅಸುರನನ್ನು. ಇವನೊಬ್ಬ ಸಾಧಾರಣ ಅಸುರನಲ್ಲ, ಬದಲಿಗೆ ಮಹಾದೇವನ ತ್ರಿನೇತ್ರದ ಅಗ್ನಿಯಿಂದ ಆದ ದಾವಾನಿಲನು. ಇವನು ಶೀತಲನಾಗಲು ಯುಗಗಳ ಸಮಯ ಬೇಕಿದೆ ಮತ್ತು ತದನಂತರವೇ ಇವನ ಅಂತ್ಯ ಮಾಡಲಾಗುತ್ತದೆ. ಆದರೆ ಪ್ರಭು, ಅಷ್ಟರಲ್ಲಿ ಈ ಸಂಪೂರ್ಣ ಸೃಷ್ಟಿಯ ವಿನಾಶ ಆಗಿಬಿಡಬಹುದು. ಏನಾದರೂ ಮಾಡಿ ಪ್ರಭು, ನಮ್ಮನ್ನು ಈ ಪ್ರಚಂಡ ಅಗ್ನಿಯಿಂದ ರಕ್ಷಿಸಿ. ಹೇ ಸೃಷ್ಟಿಯ ರಚನೆಕಾರ, ಈ ದಾವಾನಿಲ ನಿನ್ನನ್ನು ಸುಟ್ಟು ಬೂದಿ ಮಾಡಿಬಿಡ್ತಾನೆ. ನೋಡಿ, ಈಗ ಚಿಂತಿಸುವ ಯಾವ ಅವಶ್ಯಕತೆಯೂ ಇಲ್ಲ. ಇನ್ನು ದಾವಾನಿಲ ಈ ದಿವ್ಯ ಕುಂಭದಲ್ಲೇ ಇರಲಿದೆ. ಭಗವಂತ ವಿಷ್ಣುವಿಗೆ, ಭಗವಂತ ವಿಷ್ಣುವಿಗೆ. ದೇವಿ, ಅದರ ನಂತರ ನಾನು ಆ ಕುಂಭವನ್ನು
ಪಾತಾಳದ ನಿರ್ಜನ ಆಳದಲ್ಲಿ ಸ್ಥಾಪಿಸಿದೆ. ಅದನ್ನು ಯಾರೂ ತಲುಪಬಾರದೆಂದು. ಯುಗಗಳಿಂದ ಬಂಧನದಲ್ಲಿದ್ದೆ ನಾನು. ಇವತ್ತು ವಿಷ್ಣು ರಚಿಸಿರುವ ಸಂಪೂರ್ಣ ಸೃಷ್ಟಿಯನ್ನು ಸುಟ್ಟು ಹಾಕಿ ಬಿಡ್ತೀನಿ. ಎಲ್ಲದಕ್ಕೂ ಮೊದಲು ವಿಷ್ಣುವಿನ ಪೂರ್ಣ ಅವತಾರ ಸಾಯ್ತಾನೆ. ನಿನ್ನಿಂದಲೇ ನಾನು ಕುಂಭದಲ್ಲಿ ಬಂದಿಯಾಗಿದ್ದೆ. ಅಪ್ಪ, ನಾವೀಗ ಪೂರ್ತಿ ಸುರಕ್ಷಿತವಾಗಿದ್ದೀವಿ. ಆ ದಾವಾನಿಲದಿಂದ ನಾವು ತುಂಬಾ ದೂರ ಬಂದಿದ್ದೀವಿ. ಆ ದಾವಾನಿಲ ಈಗ ನಮ್ಗೆ ಏನೂ ಮಾಡೋಕ್ಕಾಗಲ್ಲ. ಕೃಷ್ಣ, ಈ ರಾಕ್ಷಸನ್ ಕತೆ ಮುಗಿತು ಅಂದ್ಕೊಂಡಿದ್ದೆ, ಆದ್ರೆ ಅವನು ಇನ್ನೂ ಬದುಕಿದ್ದಾನೆ. ಅಲ್ಲೋಡು. ತಪ್ಪು ನಂದೆ. ಅವನು ಸತ್ ಹೋದ ಅಂದ್ಕೊಂಡಿದ್ದೆ. ಆದ್ರೆ ಬಲರಾಮ, ಈ ದಾವಾನಿಲ ತನ್ನ ಪ್ರಚಂಡ ಬೆಂಕಿಯಿಂದ ಇನ್ನೇನ್ ಕೊಂದೇ ಬಿಡ್ತಾನೆ. ಕೃಷ್ಣ, ಈಗ ನಾವೇನ್ ಮಾಡೋದು? ಎಲ್ಲಿ ಹೋಗೋದು? ಈಗಂತೂ ತಪ್ಪಿಸ್ಕೊಳ್ಳೋ ಯಾವ ದಾರಿನೂ ಕಾಣಿಸ್ತಾ ಇಲ್ಲ. ಆದರೆ ಪ್ರಭು, ನೀವು ಆ ದಾವಾನಿಲವನ್ನು ದಿವ್ಯ ಕುಂಭದಲ್ಲಿ ಬಂಧಿಸಿದ ಮೇಲೂ ಆತ ಮುಕ್ತನಾಗಿದ್ದು ಹೇಗೆ? ದೇವಿ, ಇದು ಆ ಸಮಯದ ವಿಷಯ. ಆಗ ಕಂಸನು ಪೃಥ್ವಿಯ ನಂತರ ಪಾತಾಳವನ್ನು ಗೆದ್ದುಕೊಂಡಿದ್ದ. ಭಗವಂತ ಕಂಸರಿಗೆ, ಭಗವಂತ ಕಂಸರಿಗೆ. ವಿಷ್ಣು, ನಾನಿನ್ನ ಬಿಡೋದಿಲ್ಲ. ನಿನ್ನ ಎಲ್ಲ ಭಕ್ತರ ಅಂತ್ಯ ಮಾಡಿಬಿಡ್ತೇನೆ. ಧೈರ್ಯವಿದ್ದರೆ ಈ ಕುಂಭದಿಂದ ನನ್ನ ಹೊರಗೆ ಬಿಟ್ಟು ನೋಡು. ಬಿಡುಗಡೆ ಮಾಡು. ನನ್ನ ಶತ್ರುವಿನ ಶತ್ರು ಈ ಪಾತಾಳ ಲೋಕದಲ್ಲಿಯೂ ನಾನ್ ನಿನ್ನ ಬಿಡೋದಿಲ್ಲ ವಿಷ್ಣು. ಇಷ್ಟೊಂದು ತಾಪ, ಇದು ದಾವಾನಿಲ ಅಲ್ಲವಲ್ಲ? ನಾನ್ ನಿನ್ನ ಉಳಿಸೋದಿಲ್ಲ. ವಿಷ್ಣುವಿನ ಜನ್ಮ ಜನ್ಮಾಂತರದ ಶತ್ರು, ಅರ್ಥಾತ್ ನಿನ್ನ ಮಿತ್ರ, ನಿನ್ನನ್ನು ಮುಕ್ತ ಮಾಡಿದಾತ ಭಗವಂತ ಕಂಸ. ಕಂಸ, ನನ್ನನ್ನು ಈ ಕುಂಭದಿಂದ ಮುಕ್ತಗೊಳಿಸಿ ನೀನು ನನಗೆ ದೊಡ್ಡ ಉಪಕಾರ ಮಾಡಿರುವೆ. ಹೇಳು, ನಾನು ನಿನಗೋಸ್ಕರ ಏನು ಮಾಡಲಿ? ನಮ್ಮಯ ಗುರಿ ಒಂದೇ, ಅಸುರರ ಆ ಪರಮಶತ್ರು, ಆ ಚಕ್ರಧಾರಿಯ ಅಂತ್ಯ. ಆದರೆ ಈಗ ಅದಕ್ಕೆ ಉಚಿತ ಸಮಯವಲ್ಲ. ನಾನೇ ನಿನ್ನನ್ನು ಸ್ಮರಿಸಿಕೊಳ್ಳುವೆ. ಅಲ್ಲಿಯವರೆಗೂ ನೀನು ಇಲ್ಲೇ ವಾಸವಾಗಿರು. ದೇವಿ, ಯುಗ ಪೂರ್ವದ ನನ್ನ ಪರಮಶತ್ರು ದಾವಾನಿಲ ಮತ್ತು ಕಂಸ ಈಗ ಒಟ್ಟಾಗಿ ಸೇರಿದ್ದಾರೆ. ಈಗ ಸಮಸ್ಯೆ ಅತ್ಯಂತ ಗಂಭೀರವಾಗಿದೆ ಮತ್ತು ಈ ಸಮಸ್ಯೆಗೆ ಪರಿಹಾರ ನೀಡುವುದು ಕೃಷ್ಣನಿಗೂ ಸರಳವಾಗಿಲ್ಲ. ನನ್ ದಾವಾನಿಲದಿಂದ ಎಲ್ರನ್ನ ಹೇಗೆ ಕಾಪಾಡಿ ಅಂತ ಅರ್ಥನೇ ಆಗ್ತಿಲ್ಲ. ನಾವಿದ್ರ ಮಧ್ಯೆ ಸಿಕ್ಕಾಕೊಂಡಿದೀವಿ. ಯಾವ ಕಡೆ ಹೋಗೋಕ್ಕೂ ಯಾವ ದಾರಿನೂ ಉಳ್ದೇ ಇಲ್ಲ. ಒಂದ್ ದಾರಿ ಇದೆ, ಅದು ಭೂಮಿ ತಾಯಿಯ ದಾರಿ. ಮತ್ತೆ ಅಮ್ಮ ಕೂಡ ಹೇಳ್ತಾಳೆ, ತನ್ನೊಳಗೆ ವಾಸ ಮಾಡುವಂತ ಎಲ್ಲ ಪ್ರಾಣಿಗಳ ರಕ್ಷಣೆ
ಭೂಮಿ ತಾಯಿನೇ ಮಾಡೋದಂತ. ಆದ್ರೆ ಭೂಮಿ ಒಳಗಡೆ ಹೋಗೋಕೆ ದಾರಿ ನನ್ಗೆ ಸಿಗೋದ್ ಹೇಗೆ? ಗೊಲ್ಲ ಮರ್ತೋದ್ಯಾ? ರಾಧೆ, ಏನ್ ಮರ್ತಿದ್ದೀನಿ ನಾನು? ನನ್ನೇ ಮರ್ತಿದ್ಯಾ? ಇನ್ನೇನು ಮತ್ತಿದನ್ನು ಮರ್ತಿದ್ಯಾ? ನೀನು ನನ್ನ ಸಹಾಯ ಇಲ್ದೇನೆ ನೀನ್ ಯಾವ ಕೆಲ್ಸನೂ ಮಾಡೋದಕ್ಕೆ ಆಗಲ್ಲ. ರಾಧೆ, ಈಗ ನಾನು ತುಂಬಾ ಕಷ್ಟ ಸ್ಥಿತಿಲಿ ಸಿಕ್ಕಾಕೊಂಡಿದ್ದೀನಿ. ಗೊಲ್ಲ, ನಾನು ರಾಧೆ, ನಂಗೆಲ್ಲ ಗೊತ್ತಿದೆ. ನೀನ್ ಇದನ್ನೇ ಯೋಚಿಸ್ತಿದ್ಯಲ್ವಾ, ಈ ಭೂಮಿಲ್ ದಾರಿ ಹೇಗ್ ಮಾಡೋದು ಅಂತ? ಇದ್ರಿಂದಾನೇ ಗೊತ್ತಾಯ್ತಾ ಗೊಲ್ಲ? ನೀನ್ ಇದನ್ ಮರ್ತೋಗಿದ್ದೆ ಅಲ್ವಾ? ತಗೋ ಇದನ್ನ. ಗೊಲ್ಲ, ಏನ್ ಯೋಚಿಸ್ತಿದ್ಯಾ? ನೀನೇ ಕವಣೆಯಿಂದ ದೊಡ್ಡ ದೊಡ್ಡ ರಾಕ್ಷಸನ್ನ ಸಾಯಿಸಿದ್ಯಾ. ಇವಾಗ ನೀನು ಮತ್ತೆ ಕವಣೆಯಿಂದ ಎಲ್ಲರ ರಕ್ಷಣೆ ಮಾಡ್ಬೇಕು. ಗೊಲ್ಲ, ಬಳಸು ಕವಣೆನ. ಈ ಭೂಮಿ ತಾಯಿ, ಇವತ್ ನಮ್ಗೆ ನಿಮ್ಮ ಅವಶ್ಯಕತೆ ಇದೆ. ನಿಮ್ ಮಕ್ಕಳನ್ನೆಲ್ಲ ರಕ್ಷಣೆ ಮಾಡಿ ಮತ್ತೆ, ರಕ್ಷಣೆ ಮಾಡಿ. ನಮ್ಗೆ ದಾರಿ ತೋರಿಸಿ ಮತ್ತೆ, ದಾರಿ ತೋರಿಸಿ. ಇನ್ಯಾರು ಮುಂದೆ ಹೋಗ್ಬೇಡಿ, ಈ ಕಡೆ ಬನ್ನಿ. ನಾವ್ಯಾರು ಉಳಿಯೋದಿಲ್ಲ, ಸಾಯೋದಂತೂ ಖಂಡಿತ. ದಾಮು ಚಿಕ್ಕಪ್ಪ, ಅಮ್ಮ, ಅಪ್ಪ, ಈ ಕಡೆ ಬನ್ನಿ. ಕೃಷ್ಣ, ಈಗ ನಾವೇನ್ ಮಾಡೋದು? ಇಲ್ಲಿಂದ ಹೋಗೋದಕ್ಕೆ ಯಾವ ದಾರಿನೂ ಇಲ್ಲ. ಅಪ್ಪ, ಭೂಮಿ ತಾಯಿಯ ಸಹಾಯದಿಂದ ನಮ್ಗೊಂದು ಸುರಕ್ಷಿತ ಜಾಗ ಸಿಕ್ಬಿಟ್ಟಿದೆ. ಬನ್ನಿ ಅಪ್ಪ, ಅಮ್ಮ, ನಾವೆಲ್ಲರೂ ಈ ಗುಹೆ ಒಳಗೋಗೋಣ. ಆದ್ರೆ ಕೃಷ್ಣ, ಸ್ವಲ್ಪ ಸಮಯದ ಮೊದಲು ಈ ಗುಹೆನೇ ಇರಲಿಲ್ಲ. ಮತ್ತೆ ಇದು ಎಲ್ಲಿಂದ ಉತ್ಪನ್ನ ಆಯ್ತು? ಅಪ್ಪ, ಈಗ ಹೇಳೋದಕ್ಕೆ ಸಮಯ ಇಲ್ಲ. ಬನ್ನಿ, ನಡೀರಿ, ಎಲ್ರೂ ಬೇಗ ಬನ್ನಿ. ಕೃಷ್ಣ ನಿಜ ಹೇಳ್ತಾ ಇದ್ದಾನೆ. ಮೊದಲು ಜೀವನ, ಆಮೇಲೆ ಪ್ರಶ್ನೆ. ನಡೀರಿ ನಡೀರಿ ನಡೀರಿ, ಎಲ್ರೂ ಬನ್ನಿ. ನಡೀರಿ. ಕೃಷ್ಣ, ನೀನು ಹೋಗು. ಅಣ್ಣ, ಈಗ ನಾವು ಈ ಗುಹೆಯ ಬಾಗಿಲನ್ನ ಮುಚ್ಚಬೇಕಾಗತ್ತೆ. ಇಲ್ಲ ಕೃಷ್ಣ, ಮೊದಲು ನೀನು ಹೋಗು. ಕಲ್ಲಿಂದ ಗುಹೆ ಬಾಗ್ಲನ್ನ ಮುಚ್ಚಿ ನಾನ್ ನಿನ್ ಹಿಂದೆನೆ ಬರ್ತೀನಿ. ಬೇಗ ನಡಿ. ಅವತಾರಿ ಕೃಷ್ಣ, ಬೇಕಿದ್ದರೆ ನೀನು ಪಾತಾಳಕ್ಕೆ ಹೋಗಿ ಅಡಗಿ ಕುಳಿತುಕೋ. ಇವತ್ತು ನಿನ್ನ ಅಂತ್ಯವನ್ನು ಖಂಡಿತ ಮಾಡುತ್ತೇನೆ. ನಡೀರಿ, ಬನ್ನಿ ಬನ್ನಿ. ಬಲರಾಮ, ನಿಧಾನವಾಗಿ. ಶಾಂತರಾಗಿ, ನೀವೆಲ್ಲ ಶಾಂತರಾಗಿ. ಭೂಮಿ ತಾಯಿಯ ಈ ಮನೆಯಲ್ಲಿ ನಾವೆಲ್ಲರೂ ಸುರಕ್ಷಿತವಾಗಿದ್ದೀವಿ. ಆದ್ರೆ ಕೃಷ್ಣ, ನಾವ್ ಈ ಗುಹೆಯಲ್ಲಿ ಎಷ್ಟೊತ್ತಂತ ಇರೋದು? ದಾವನಿಲ್ಲ ಇಲ್ಲಿಂದ ಪೂರ್ತಿಯಾಗಿ ಹೊರಟೋಗೋವರೆಗೂ. ಇದನ್ನ ಬಿಟ್ರೆ ನಮ್ಗೆ ಈಗ ಬೇರೆ ಯಾವ ದಾರಿನೂ ಇಲ್ಲ. ಏನಾಯ್ತು ದಾಮ ಚಿಕ್ಕಪ್ಪ? ಸುಟ್ಟು ಹೋಯ್ತು. ಲಾವಾ. ಕೃಷ್ಣ, ಈ ಲಾವಾ ಅಂತೂ ಗುಹೆಯೊಳಗೆ ಬರ್ತಿದೆ. ಹೌದು ಕೃಷ್ಣ, ನಾವ್ ಇಲ್ಲಿನೂ ಸುರಕ್ಷಿತವಾಗಿಲ್ಲ. ನಾವಿನ್ನಿಲ್ಲ ಹೆಚ್ಚು ಕಾಲ ಬದುಕಲ್ಲ ಅನ್ಸುತ್ತೆ. ನೀವೆಲ್ಲರೂ ಧೈರ್ಯವಾಗಿರಿ.
ಸುರಕ್ಷಿತವಾಗಿಲ್ಲ. ಎಲ್ರನ್ನೂ ಒಳಗಡೆ ಕರ್ಕೊಂಡು ಹೋಗು. ಕೃಷ್ಣ ಮತ್ ನೀನು? ಅಣ್ಣ, ನಾನು ಈಗಲೇ ಬರ್ತೀನಿ. ಇಲ್ಲ ಕಂದ, ನೀನು ಬಾ. ಅಮ್ಮ, ನಾನು ಇಲ್ಲೇ ಹೋಗಿ ಬರ್ತೀನಿ. ನಡೀರಿ, ಎಲ್ಲ ನಡೀರಿ. ಜೋಪಾನವಾಗಿ ಬನ್ನಿ. ಈಗ ನಾನು ಏನ್ ಮಾಡ್ಲಿ? ಈಗಂತೂ ನನ್ನ ಹತ್ರ ಯಾವ ದಾರಿನೂ ಉಳಿದಿಲ್ಲ. ಇಂಥ ಸಮಯದಲ್ಲಿ ಕೇವಲ ಗುರುದೇವರೇ ನನಗೆ ಸಹಾಯ ಮಾಡಕ್ಕಾಗದು. ಗುರುದೇವ, ನನಗೆ ಸಹಾಯ ಮಾಡಿ ಗುರುದೇವ. ನನಗೆ ದಾರಿ ತೋರಿಸಿ. ಹೇಳಿ ಗುರುದೇವ, ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ನಾನು ಏನ್ ಮಾಡ್ಬೇಕು? ಕೃಷ್ಣ, ಕೇವಲ ನೀನೊಬ್ಬನೇ ಈ ಸಮಯದಲ್ಲಿ ವೃಂದಾವನ ವಾಸಿಗಳ ರಕ್ಷಣೆ ಮಾಡಬಲ್ಲೆ. ಆದ್ರೆ ಹೇಗೆ ಗುರುದೇವ? ಕೃಷ್ಣ, ಯೋಚಿಸು. ಈ ಘಟನೆ ಒಂದು ಬಾರಿ ಮೊದಲು ಘಟಿಸಿತ್ತು. ನನ್ಗೆ ಅರ್ಥ ಆಯ್ತು ಗುರುದೇವ. ನಾನು ಏನ್ ಮಾಡ್ಬೇಕಂತ. ವಿಷ್ಣು, ಎಲ್ಲಿಯವರೆಗೆ ನೀನು ನನ್ನೆದುರು ಬರುವುದಿಲ್ಲವೋ ನಾನು ನಿನ್ನ ಸಂಪೂರ್ಣ ಸೃಷ್ಟಿಯ ವಿನಾಶ ಮಾಡ್ತಾನೆ ಇರ್ತೀನಿ. ದಾವಾನಿಲ್ಲ, ನೀನ್ ಏನ್ ಮಾಡ್ಬೇಕಿತ್ತು ನೀನ್ ಮಾಡಾಯ್ತು. ಈಗ ನಿನ್ನ ಈ ಪಾಪದ ಅಂತ್ಯ ಆಗತ್ತೆ ದಾವಾನಿಲ್ಲ. ಲೋಕಕ್ಕೆ ಸಂಕಟ. ದಾವಾನಿಲ ಇನ್ನೂ ಒಬ್ಬ ಸತ್ತನಲ್ಲ. ಯಾರನ್ನು ನಾನು ವರ್ಷಗಳಿಂದ ಸಂಭಾಳಿಸಿದ್ದೆನೋ. ಚಿರಸಂಚಿತ ಆಸೆಯನ್ನು ಒಂದೇ ಕ್ಷಣದಲ್ಲಿ ಅಳಿಸಿದೆ ನೀನು ವಂಚಕ. ಓ ಭೂತಾತ್ಮ, ಎಂತಹ ವಿಡಂಬನೆ ಇದು! ನೀನು ನನ್ನ ಕೈಯಲ್ಲೇ ಸಾಯ ಬಯಸುವೆ. ಇಂದು ನಾನು ನಿನಗೆ ಆಮಂತ್ರಣ ನೀಡುವೆ. ಬಾ, ಮಥುರೆಗೆ ಬಾ. ನನ್ನ ಕೈಗಳಿಂದ ಸಾಯಿಸುವೆ ನಿನ್ನನ್ನು. ಬಾ. ಕಂಸ, ಇದೇ ನಿನಗೀಗ ವಿಡಂಬನೆ ಕಂಸ. ಇಲ್ಲಿಗೆ ಅವನು ಬರೋದು ಇಲ್ಲ, ನೀನವನ್ನ ಸಾಯಿಸೋದು ಇಲ್ಲ. ದೊಡ್ಡ ದೊಡ್ಡ ಮಾತನಾಡುವ ಕಾಲಯವನ ನೀನು ಕರೆತರಲಿಲ್ಲ ಆ ಕೃಷ್ಣನನ್ನು ಮಥುರೆಗೆ. ಅದು ಯಾಕಂದ್ರೆ ಕಂಸ, ನೀನು ಬಯಸಿದ್ದೆ ಅವನನ್ನ ಜೀವಂತವಾಗಿ ಕರ್ತರಲಿ ಅಂತ. ಅದು ಅಸಾಧ್ಯವಾದದ್ದು. ಆ ವಿಷ್ಣುವಿನ ಅಂಶವನ್ನ ಹತ್ಯೆ ಮಾಡುವ ಶಕ್ತಿ, ಆ ವರದಾನ ಮತ್ತೆ ಆ ಶಸ್ತ್ರ ಕೇವಲ ಮತ್ತು ಕೇವಲ ಕಾಲಯವನನ ಹತ್ತಿರ ಇದೆ. ಅದರ ಪ್ರತ್ಯಾಸ್ತ್ರ ಈ ಸಮಸ್ತ ಜಗತ್ತಿನಲ್ಲಿ ಸಾಕ್ಷಾತ್ ಬ್ರಹ್ಮ, ವಿಷ್ಣು ಹಾಗೂ ಮಹೇಶ್ವರನ ಬಳಿಯೂ ಇಲ್ಲ. ಈಗ ನಿರ್ಣಯ ನಿನ್ನದೇ ಕಂಸ. ಆ ಪೂರ್ಣ ಅವತಾರ ವೃಂದಾವನದಲ್ಲಿ ಜೀವಿಸಬೇಕೋ ಅಥವಾ ಈ ಕಾಲಯವನ ಅವನ ಹತ್ಯೆ ಮಾಡಿ ಅವನನ್ನು ಇಲ್ಲಿಗೆ ತರಬೇಕು? ನಾರಾಯಣ ನಾರಾಯಣ. ಪ್ರಭು, ಈ ಕಾಲಯವನು ಏನು ಹೇಳುತ್ತಿದ್ದಾನೆ? ಇದು ಹೇಗೆ ಸಂಭವಿಸುತ್ತದೆ ಪ್ರಭು? ಯಾರು ಸ್ವಯಂ ನಿಮ್ಮ ಪುನರಾವತಾರವೋ, ಯಾರ ಜನ್ಮ ಅಧರ್ಮದ ಅಂತ್ಯ ಮಾಡುವುದಕ್ಕಾಗಿದೆಯೋ
ಕಾಲಯವನ ಆ ಪರಮಾವತಾರಿ ಶ್ರೀಕೃಷ್ಣನ ಅಂತ್ಯ ಮಾಡುವ ಮಾತನಾಡುತ್ತಿದ್ದಾನೆ. ಕಾಲಯವನ ಸತ್ಯ ಹೇಳುತ್ತಿದ್ದಾನೆ ದೇವರ್ಷಿ. ಸತ್ಯ ಹೇಳುತ್ತಿರುವನೇ ಪ್ರಭು. ಕಾಲಯವನ ಯಾವುದೇ ಅಸುರನ ಪುತ್ರನಲ್ಲ, ಬದಲಾಗಿ ಶಿವನ ಪರಮ ಭಕ್ತ ಋಷಿ ಶಿಶಿರಾಯನ ಪುತ್ರನು. ಋಷಿ ಶಿಶಿರಾಯನು ಸಹಸ್ರ ವರ್ಷಗಳು ಶಿವಲಿಂಗದ ಜಲಾಭಿಷೇಕ ಮಾಡಿದ್ದ, ಮತ್ತವನ ಎಲ್ಲ ಪುಣ್ಯವು ಅವನ ಈ ಪುತ್ರನಿಗೆ ಸಿಕ್ಕಿದೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ. ದೇವಿ ದಿನರಾತ್ರಿ, ಚಳಿ ತಾಪ ಮತ್ತು ಮಳೆಯಲ್ಲೂ ಋಷಿ ಶಿಶಿರಾಯ ಒಂದು ಕ್ಷಣವೂ ನಿಲ್ಲದೆಯೇ ಸಹಸ್ರ ವರ್ಷಗಳು ಶಿವಲಿಂಗದ ಜಲಾಭಿಷೇಕ ಮಾಡುತ್ತಲಿದ್ದ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಅವನ ಇದೇ ಕಠಿಣ ತಪಸ್ಸಿನಿಂದ ಪ್ರಸನ್ನನಾಗಿ ಸಾಕ್ಷಾತ್ ಶಿವ ಅವನ ಎದುರು ಪ್ರತ್ಯಕ್ಷನಾದ. ಪ್ರಭು, ಪ್ರಭು, ನೀನು 1,000 ವರ್ಷದಿಂದ ಕಠಿಣಾತಿ ಕಠಿಣ ಪರಿಸ್ಥಿತಿಯಲ್ಲೂ ಪ್ರತಿದಿನ ನನ್ನ ಜಲಾಭಿಷೇಕ ಮಾಡಿದೆ. ಜಗತ್ತಿನಲ್ಲಿ ಇಂದಿಗೂ ಯಾರು ಕೂಡ ಇಷ್ಟೊಂದು ಶ್ರದ್ಧೆಯಿಂದ ನನಗೆ ಜಲಾಭಿಷೇಕ ಮಾಡಲಿಲ್ಲ. ನಾನು ನಿನ್ನ ಈ ಭಕ್ತಿಯಿಂದ ಅತ್ಯಂತ ಪ್ರಸನ್ನನಾದೆ. ಕೇಳು, ಯಾವ ವರ ಬೇಕಿದೆ? ಪ್ರಭು, ನಿಮ್ಮ ದರ್ಶನ ಭಾಗ್ಯ ಪಡೆದಿದ್ದೇ ನನ್ನ ಸೌಭಾಗ್ಯ. ನೀವು ನನ್ನಿಂದ ನಿಜವಾಗಲೂ ಪ್ರಸನ್ನವಾಗಿದ್ದರೆ ನನಗೆ 2 ವರವನ್ನು ಕೊಡಿ. ನನಗೆ 1 ಪುತ್ರನನ್ನು ಕೊಡಿ. ಆತ ಜಗತ್ತಿನಲ್ಲಿ ಯಾರಿಂದಲೂ ಸೋಲಬಾರದು. ಮತ್ತು ಇನ್ನೊಂದು? ನನ್ನ 2ನೇ ವರ ಏನೆಂದರೆ, ನೀವು ನನಗೆ ಕೊಡೋ ಅಂಥ ಮಗನಿಗೆ ಒಂದು ಅಮೋಘ ಶಕ್ತಿಯನ್ನು ಕೊಡಿ. ಅದರ ಮುಂದೆ ಜಗತ್ತಿನಲ್ಲಿ ನರ ನಾರಾಯಣ ನಾರಿ, ದೇವಿ ದೇವರು, ಯಕ್ಷ ಗಂಧರ್ವ ಯಾರೂ ಅವನನ್ನು ಗೆಲ್ಲಬಾರದು. ಇದರಿಂದಾಗಿ ನನ್ನ ಪುತ್ರನ ಜೀವನವು ಸದಾ ಕಾಲಕ್ಕೆ ಸುಖವಾಗಿರಲಿ ಎಂದು. ತಥಾಸ್ತು. ಇದು ಅಮೋಘ ಶಕ್ತಿ. ನಿನ್ನಯ ಪುತ್ರ ಈ ಶಕ್ತಿಯ ಪ್ರಯೋಗ ಜಗತ್ತಿನಲ್ಲಿ ಕೇವಲ 1 ಬಾರಿ ಯಾರ ಮೇಲೆ ಮಾಡಿದರೂ ಅವನ ಅಂತ್ಯ ನಿಶ್ಚಿತ. ಬನ್ನಿ, ಎಲ್ರೂ ನನ್ನ ಹಿಂದೆ ಬರ್ತೀರಿ. ಅವರಿಗೆ ದಾವಾನೆಲ್ಲ ಇದೆ. ರಾಧಿ, ನೀನ್ ಧೈರ್ಯವಾಗಿರು. ಯಾರಿಗೂ ಏನೂ ಆಗೋದಿಲ್ಲ, ಯಾಕಂದ್ರೆ ದಾವಾನೆಲ್ಲ ಅಂತೂ ಮೊದಲೇ ಹೋಗಿದ್ದಾನೆ. ಗೊಲ್ಲ, ನಮ್ಮೆಲ್ಲರಾಗೆ ನೀನು ಕೂಡ ಒಳಗಿದ್ದೆ. ಮತ್ ನಿನಗೆ ಹೇಗೆ ಗೊತ್ತಿರುತ್ತೆ ಗೊಲ್ಲ ಆ ದಾವಾನೆಲ್ಲ ಹೋಗಿದೆ ಅಂತ? ರಾಧಿ, ನಿಂಗೆ ಪಶು ಪಕ್ಷಿಗಳ ಧ್ವನಿ ನಿಂಗೆ ಕೇಳಿಸ್ತಿದೆ ತಾನೆ? ಹಾ, ಅಂದ್ರೆ ತಿಳ್ಕೊ, ಆ ದಾವನೆಲ್ಲ ಹೋಗಿದ್ದಾನೆ. ಬನ್ನಿ, ಎಲ್ರೂ ಬನ್ನಿ ನನ್ ಜೊತೆ. ಬನ್ನಿ. ಈಗ ಸಮಯ ಬಂದಿದೆ ಕಂಸ. ಆ ಅಮೋಘ ಶಕ್ತಿಯ ಪ್ರಯೋಗ ಮಾಡಬೇಕು. ಆ ದಿವ್ಯ ಶಕ್ತಿ ನನಗೆ ನನ್ನ ತಂದೆಯಿಂದ ಪ್ರಾಪ್ತವಾಗಿತ್ತು. ಈ ಸಮಸ್ತ ಜಗತ್ತಿನಲ್ಲಿ ಆ ಶಕ್ತಿಯ ಎದುರು ಯಾರೂ ನಿಲ್ಲೋಕ್ಕಾಗೋದಿಲ್ಲ. ಆ ಮಹಾದೇವನು ಕೂಡ. ಹೀಗೇಕೆ ಅನಿಸುತ್ತಿದೆ? ಇದು ಆ ವಂಚಕ ವಿಷ್ಣುವಿನ ಪರಮಾವತಾರಿಯ ಅಂತ್ಯ ಮಾಡಬಹುದೆಂದು. ಆದರೆ ವರ್ಷಗಳಿಂದ ನನ್ನ ಒಳಗೆ ಉರಿಯುತ್ತಿರುವ ಪ್ರತೀಕಾರದ ಅಗ್ನಿ ವ್ಯರ್ಥವೇ? ಅದರ ನಿರ್ಣಯ ನೀನೇ ಮಾಡಬೇಕು ಕಂಸ. ನಿನಗೆ ಪ್ರತೀಕಾರ ಬೇಕೋ ಅಥವಾ ನಿನ್ನ ಇಷ್ಟೊಂದು ವರ್ಷಗಳ ಚಿಂತೆಗೆ ಪ್ರತಿಫಲವೋ? ಸರಿ ಇದೆ. ಒಂದು ವೇಳೆ ಆ ಕೃಷ್ಣನ ಅಂತ್ಯ ಹೀಗಾಗುವುದಾದರೆ ಅದುವೇ ಸರಿ.
ಆದರೆ ನನಗೆ ವಚನ ನೀಡು ಕಾಲಯವನ. ನೀನು ಅವನನ್ನು ನನ್ನ ಕಣ್ಣಿನ ಎದುರೇ ಕೊಲ್ಲುವೆ. ಇಲ್ಲೇ ಕಂಸಭೂಮಿಯಲ್ಲಿ, ಮಥುರೆಯಲ್ಲಿ. ಒಪ್ಪಿದ್ದೀನಿ. ಈ ಕಾಲಯವನ ಒಂದು ಅಂತಿಮ ಪ್ರಯತ್ನ ಖಂಡಿತ ಮಾಡ್ತಾನೆ, ಆ ಕೃಷ್ಣನನ್ನ ಮಥುರೆಗೆ ಕರೆತರೋಕೆ. ಆದರೆ ಅದೇನಾದ್ರೂ ಸಾಧ್ಯವಾಗದಿದ್ರೆ ಆ ಪೂರ್ಣ ಅವತಾರನ ಸಂಪೂರ್ಣ ಲೀಲೆಯನ್ನ ಅದೇ ವೃಂದಾವನದಲ್ಲೇ ಸಮಾಪ್ತಿ ಮಾಡ್ತೀನಿ ನಾನು. ಅರೆ, ದಾವಾನಿಲ ಪೂರ್ತಿ ಮಹಾವನವನ್ನೇ ಸುಟ್ಟಾಕಿದ್ದ. ಆದ್ರೆ ಇದು ಮೊದ್ಲಿಗಿಂತಲೂ ಇನ್ನೂ ಚೆನ್ನಾಗಿ ಕಾಣ್ತಿದೆ. ಅಮ್ಮ, ನೀನೇ ತಾನೇ ಹೇಳೋದು, ಆ ಧರ್ಮ ಎಷ್ಟೇ ಶಕ್ತಿಶಾಲಿಯಾಗಿರ್ಲಿ, ಅದು ಒಳ್ಳೆ ಜನರಿಗೆ ಕೆಟ್ಟದ್ ಮಾಡೋಕ್ಕಾಗೋದಿಲ್ಲ. ಎಲ್ರಿಗೂ ಪ್ರಾಣವಾಯು ಕೊಡೋ ಮರಗಳಿಗೆ ಕೆಟ್ಟದನ್ನ ದಾವಾನಿಲ ಹೇಗ್ ಮಾಡಕ್ಕಾಗುತ್ತೆ? ಕೃಷ್ಣ, ನೀನು ಎಂಥ ದೊಡ್ಡ ಮಾತು ಹೇಳ್ಬಿಟ್ಟೆ. ಕಂಸನಿಗೂ ಈ ಮಾತು ಅರ್ಥ ಆಗಿದ್ರೆ. ಚಿಕ್ಕಪ್ಪ, ಕಂಸಂಗ್ ಅರ್ಥ ಆಗಲ್ಲ. ಅವ್ನ್ ಮತ್ತೇನಾದ್ರೂ ತೊಂದರೆ ಕೊಡೋಕ್ಕೂ ಮೊದ್ಲು ನಾವು ಋತುರಾಜನ್ನ ಕರ್ಕೊಂಡು ಬೇಗನೆ ವೃಂದಾವನಕ್ಕೆ ಹೊರಡ್ಬೇಕು. ಬಲರಾಮ ನಿಜ ಹೇಳ್ತಿದ್ದಾನೆ. ನಾವು ಆದಷ್ಟು ಬೇಗ ಈ ಮಹಾವನದಿಂದ ಹೊರಗೆ ಹೋಗ್ಬೇಕಾಗತ್ತೆ. ನೀವು ನಿಜ ಹೇಳ್ತಾ ಇದ್ದೀರಾ ಋಷಭನಣ್ಣ? ನಡೀರಿ. ನಡೀರಿ. ಹೇಳಿ ಋತುರಾಜ ಮಹಾರಾಜನಿಗೆ, ಋತುರಾಜ ದೇವನಿಗೆ, ಮಧುಮಾಸಕ್ಕೆ ಬರ್ಸಾನ ಮತ್ತೆ ವೃಂದಾವನದ ವಾಸಿಗಳೇ, ನಿಮ್ಮೆಲ್ಲರ ಸಹಾಯದಿಂದ ಋತುರಾಜ ದೇವನ ಪೂಜೆ ಸಂಪನ್ನವಾಯಿತು. ಆದರೆ ಪ್ರತಿ ವರ್ಷದ ಹಾಗೆ ಈ ವರ್ಷ ಕೂಡ ಶ್ರಾವಣ ಮತ್ತೆ ತ್ರಿಜಾಳ ವಿವಾಹ ಆಗಿಲ್ಲ. ಅದಕ್ಕೆ ಈಗ ಈ ನಿರ್ಣಯ ನೀವೇ ಮಾಡಬೇಕು. ಈಗ ಶ್ರಾವಣ ಅಂತಂದ್ರೆ ಹುಡುಗನ ಕಡೆ, ಮತ್ತೆ ತ್ರಿಜ ಅಂತಂದ್ರೆ ಹುಡುಗಿ ಕಡೆ. ಯಾರಾಗ್ತಾರೆ? ನಂದ, ಈ ಪುಟ್ಟ ಮಕ್ಕಳೇ ನಿರ್ಧಾರ ಮಾಡಿಬಿಡ್ಲಿ. ಮಕ್ಕಳ ತೀರ್ಮಾನನೇ ನಮ್ಮೆಲ್ಲರ ತೀರ್ಮಾನ. ಯಾಕಂದ್ರೆ ಮಕ್ಕಳು ಭಾಗವಹಿಸಿದ್ರೇನೆ ಉತ್ಸವ ಆಗೋದು. ಈಗ ಹೇಳಿ ಮಕ್ಕಳೇ, ಶ್ರಾವಣ ಯಾರಿಗೆ ಮತ್ತೆ ತ್ರಿಜಾ ಯಾರಿಗೆ? ರಾಧೆ ಹುಡುಗಿ, ಅದಕ್ಕಾಗಿ ಬರ್ಸನ್ನದವರು ಹುಡುಗಿ ಕಡೆಯವರಾಗ್ತಾರೆ. ಆದ್ರೆ ನಾವಂತೂ ಹುಡುಗನ ಕಡೆ. ನಾವು ಶ್ರಾವಣದ ದಿಬ್ಬಣ್ಣ ಕರ್ಕೊಂಡು ಬರ್ಸಾನಕ್ ಬರ್ತೀವಿ. ಆಗ ನಾವು ನೋಡ್ಬೋದಲ್ವಾ ಇವರ ಅತಿಥಿ ಸತ್ಕಾರ. ಗೊಲ್ಲ, ನಿನ್ಗೇನ್ ಅನ್ಸುತ್ತೆ? ನೀನ್ ಏನೇ ಹೇಳಿದ್ರು ನಾವು ಅದನ್ನ ಒಪ್ಕೊಂಡ್ಬಿಡ್ತೀವಾ? ಇಲ್ಲ ಇಲ್ಲ ಇಲ್ಲ, ನಾವು ಒಪ್ಕೊಳ್ಳಲ್ಲ. ಅಪ್ಪ, ನಾವ್ಯಾಕಾಗ್ಬೇಕು ಹುಡುಗಿ ಕಡೆಯವರು? ನಮ್ಗ್ ಶ್ರಾವಣನೇ ಬೇಕು. ನಾವೇ ದಿಬ್ಬಣ್ಣ ತಗೊಂಡ್ಬರ್ತೀವಿ ವೃಂದಾವನಕ್ಕೆ. ಆದ್ರೆ ರಾಧಿ, ಪ್ರತಿ ವರ್ಷನೂ ನೀವೇ ಹುಡುಗಿ ಕಡೆಯವರು ಆಗ್ತೀರಾ? ಗೊಲ್ಲ, ಅದೇನು ಅವಶ್ಯಕತೆ ಇಲ್ಲ. ಯಾವ್ದು ಪ್ರತಿ ವರ್ಷ ಆಗುತ್ತೋ ಅದು ಈ ವರ್ಷನೂ ಯಾಕೆ? ಆದ್ರೆ ರಾಧಿ, ನಾವಂತೂ ಹುಡುಗಿ ಕಡೆಯವರಾಗಕ್ಕಾಗೋದಿಲ್ಲ ಅಲ್ವಾ? ಒಂದ್ಸಲ ಪ್ರಯತ್ನ ಮಾಡು, ಎಲ್ಲ ಬಂದ್ಬಿಡುತ್ತೆ. ಅಪ್ಪ ಅಮ್ಮ, ನೀವೇ ಅರ್ಥ ಮಾಡಿಸಿ ಈ ಅಧಿಕ ಪ್ರಸಂಗಿಗೆ. ಗೊಲ್ಲ, ಈಗ ಅಪ್ಪ ಅಮ್ಮನಿಂದ ಹೋಗಿ ಯಾಕೆ ಬಚ್ಚಿ ಕೊಡ್ತಿದ್ಯಾ? ನನ್ನ ಹತ್ರ ಮಾತಾಡು, ನನ್ನ ಹತ್ರ. ರಾಧೆ ನಿಜ ಹೇಳ್ತಿದ್ದಾಳೆ ಕಂದ. ಈಗ ನಿರ್ಧಾರನ ರಾಧೆನೇ ಮಾಡೋದು. ಅದೇನೇ ಅತ್ತೆ. ಆದ್ರೆ ರಾಧೆ ಪುಟ್ಟಿ, ಇನ್ನೂ ಒಂದ್ಸಲ ಯೋಚನೆ ಮಾಡು. ಯಾಕಂದ್ರೆ ಈ ಗೊಲ್ರಿಗೆ ಗೊತ್ತೇ ಇಲ್ಲ ಮದುಮಗಳ ಶೃಂಗಾರ ಹೇಗ್ ಮಾಡೋದು ಅಂತ.
ಅದು ಅಲ್ದೆ ನವವಧುವಿಗೆ ಏನೇನ್ ಇಷ್ಟ ಅನ್ನೋದ್ರ ಬಗ್ಗೆನೂ ಇವ್ರು ಗೊತ್ತಿಲ್ಲ. ಹೌದು ಅಲ್ವೋ? ಅತ್ತೆ, ನೀವೇ ಹೇಳ್ತಿರೋದೇನೋ ನಿಜಾನೇ. ಈ ಗೊಲ್ಲಂಗೆ ಹೇಗೆ ಗೊತ್ತಿರುತ್ತೆ? ಪ್ರೇಮ ಮತ್ತೆ ಶೃಂಗಾರ ಇವನ್ಗಂತೂ ಜಗಳ ಆಡೋಕ್ ಬರುತ್ತೆ ಅಷ್ಟೇ. ಮತ್ತೇನಾದ್ರೂ ಈ ಹೊಡ್ದಾಡೋ ಗೊಲ್ರು ಶೃಂಗಾರ ಮಾಡಿದ್ರೆ ಆ ಪಾಪದ ಮದುಮಗಳು ತಲೆ ಚಚ್ಕೊಂಡ್ ಕೂರ್ತಾಳಷ್ಟೆ. ಅತ್ತೆ, ಇದನ್ನೇ ನಾನು ಯೋಚಿಸ್ತಾ ಇದ್ದೆ. ಅದಕ್ಕೆ ನಾನು ನಿರ್ಧಾರ ಮಾಡಿದ್ದೀನಿ, ಹುಡುಗಿ ಕಡೆಯವರು ನಾವೇ ಆಗ್ತೀವಿ. ತ್ರಿಜಾ ಆಗ್ತಾಳೆ ನಮ್ಮ ಮದುಮಗಳು, ಮತ್ತೆ ಶ್ರಾವಣ ಈಗ ಇವ್ರ ಮದುಮಗ. ಆದ್ರೆ ರಾಧಿ, ಈಗ ಆದ್ರೆ ಹೋದ್ರೆ ಬೇಡ, ಮದ್ವೆಗೆ ಸಿದ್ಧತೆ ಮಾಡ್ಕೋ. ನಾಳೆ ನಾವೆಲ್ಲರೂ ಬರ್ತಿದ್ದೀವಿ ಶ್ರಾವಣದ ದಿಬ್ಬಣ್ಣ ಕರ್ಕೊಂಡು. ಗೊಲ್ಲ, ಇದನ್ನೇ ನಾನು ಹೇಳ್ತಾ ಇದ್ದಿದ್ದು. ಆದ್ರೆ ದಿಬ್ಬಣ್ಣ ನೀನಲ್ಲ, ದಿಬ್ಬಣ್ಣನ ನಾವು ಕರ್ಕೊ ಬರ್ತೀವಿ. ಇದಕ್ಕೆ ನಿನಗೆ ಒಪ್ಪಿಗೆ ಇದ್ರೆ ಆಗ ನಾವು ಹೋಗ್ತೀವಿ ಹುಡುಗಿ ಕಡೆಯವರು. ಹೇಳು, ಒಪ್ಪಿಗೆ ಇದೆಯಾ? ಆದ್ರೆ ರಾಧೆ ಪುಟ್ಟಿ, ದಿಬ್ಬಣ್ಣ ಮದುಮಗಳ ಮನೆಗೆ ಹೋಗೋದು? ಅತ್ತೆ, ಅಂತದೇನು ಅವಶ್ಯಕತೆ ಇದೆ ದಿಬ್ಬಣ್ಣ ಹುಡುಗರ ಕಡೆಯವ್ರ ತರ್ಬೇಕಂತ? ಹುಡುಗಿ ಕಡೆಯವರು ದಿಬ್ಬಣ್ಣ ತಗೊಂಡು ಹೋಗ್ಬೋದು ತಾನೆ? ಇಲ್ಲಿ ಹುಡುಗ ಮತ್ತೆ ಹುಡುಗಿರ ಮಧ್ಯೆ ಭೇದ ಯಾಕೆ? ಮತ್ತೀ ಮಾತನ್ನ ರಾಧೆ ಸರಿಯಾಗಿ ಹೇಳಿದ್ಲು. ಏನ್ ಕೃಷ್ಣ, ನಿನಗೆ ರಾಧೆ ಷರತ್ತು ಸ್ವೀಕಾರನಾ? ಈಗ ನಾನು ಏನ್ ಮಾಡಕ್ಕಾಗುತ್ತೆ? ಇದ್ರ ಬದಲಾಗಿ ನನ್ನ ಹತ್ರ ಬೇರೆ ಯಾವ ದಾರಿನೂ ಇಲ್ವಲ್ಲ. ನೀನೇನೆಂದೆ ಗೊಲ್ಲ? ಇಲ್ಲ ಇಲ್ಲ, ಏನೂ ಇಲ್ಲ, ನನ್ಗೆ ಇದು ಒಪ್ಪಿಗೆ ಇದೆ. ಈಗ ನಿರ್ಧಾರ ಮಾಡಾಯ್ತು. ದಿಬ್ಬಣ ತ್ರಿಜಾಳಾದೇ ಬರುತ್ತೆ ಶ್ರಾವಣನ ಮನೆಗೆ ಅಂತಂದ್ರೆ ಬರ್ಸಾನ ಜನರು ಮದುಮಗಳನ್ನ ಕರ್ಕೊಂಡು ದಿಬ್ಬಣದ ಜೊತೆ ಬೃಂದಾವನಕ್ಕೆ ಬರ್ತಾರೆ. ನಿಜ ಹೇಳಿದ್ರಿ. ಆದ್ರೆ ರಾಧಿ, ನಿಮ್ಮ ಮದುಮಗಳು ತ್ರಿಜಾ ತಯಾರಾಗಿದ್ದಾಳ? ಮೊದ್ಲು ನೀನ್ ನಡ್ಕೋಗೊಲ್ಲ. ನಿಮ್ ಶ್ರಾವಣ ತಯಾರಾದ್ನೋ ಇಲ್ವೋ? ರಾಧೆ, ನೀನ್ ಶ್ರಾವಣನ್ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ನಮ್ಮ ಮದುಮಗ ಪೂರ್ತಿಯಾಗಿ ತಯಾರಾಗಿದ್ದಾನೆ. ಅಲ್ಲೋಡು. ಇಲ್ನೋಡು. ಇಂಥ ಮದುಮಗ ಗೊಲ್ಲ. ಈ ತರ ಮದುಮಗನ್ ಯಾರ್ ಮಾಡ್ತಾರೋ? ಶೃಂಗಾರ ನಮ್ಮ ಮದುಮಗಳದು. ಅಲ್ಲೋಡು ನಮ್ ತ್ರಿಜಾನ. ನೋಡ್ದಾಗಲ್ಲ ನಮ್ ತ್ರಿಜಾ ಎಷ್ಟು ಸುಂದರವಾಗಿದ್ದಾಳೆ. ಹೌದಪ್ಪ, ನಮ್ಮ ಶ್ರಾವಣನ ಮದುಮಗಳು ತಾನೇ? ಹೌದು ಹೌದು. ಸರಿ, ನಿಮ್ ಶ್ರಾವಣನ ಹೊಗಳೋದು ಆಮೇಲೆ ಮಾಡ್ಬೋದು. ಈಗ ಹೋಗಿ ನಮ್ ದಿಬ್ಬಣದ ಸ್ವಾಗತಕ್ಕೆ ತಯಾರು ಮಾಡ್ಕೋ. ಗೆಳೆಯದಮ್ಮ, ಉತ್ಸವ ಮತ್ತೆ ಮದುವೆಯ ಇಂಥ ಶುಭ ವೇಳೆಯಲ್ಲಿ ನಿನ್ ಮುಖದಲ್ಲಿ ಯಾಕೆ ಬೇಜಾರು? ಬೇಜಾರಂತೂ ಆಗುತ್ತೆ ಕೃಷ್ಣ. ಆಗ ನಾವು ದಿಬ್ಬಣ ತಗೊಂಡು ಹೋಗ್ತಿದ್ವಿ, ನಮ್ಗೆ ಸತ್ಕಾರ ಆಗ್ತಿತ್ತು, ಮತ್ತೆ ನಮ್ಗೆ ಹೊಟ್ಟೆ ತುಂಬಾ ಲಾಡು ತಿನ್ನೋಕು ಸಿಕ್ತಿತ್ತು. ಈಗ ನಾವು ಲಾಡು ತಿನ್ನೋದಲ್ಲ, ಬರೀ ತಿನ್ಸ್ಬೇಕಷ್ಟೇ. ಗೆಳೆಯದಮ್ಮ, ಇಲ್ಲಿ ವಿಷಯ ಕೇವಲ ಲಾಡು ತಿನ್ನೋದು ತಿನ್ಸೋದಷ್ಟೇ ಅಲ್ಲ, ಬದ್ಲಿಗೆ ಒಂದು ಹುಡುಗಿಯ ಜೀವನದಲ್ವಾ, ಅವಳ ಅಧಿಕಾರ ಮತ್ತೆ ಅವಳ ಗೌರವದ್ದು. ಇದ್ರಲ್ಲಿ ಅಧಿಕಾರ ಮತ್ತೆ ಗೌರವದ ವಿಷಯದಿಂದ ಬರುತ್ತೆ. ದಾಮ, ಹುಡುಗನ್ ಕಡೆಯವರು ಹುಡುಗಿ ಮನೆಗೆ ದಿಬ್ಬಣ ತಗೊಂಡು ಹೋಗ್ತಾರೆ. ಆದ್ರೆ ಹುಡುಗಿ ಹತ್ರ ಎಂದು ಕೇಳಲ್ಲ, ಅವಳಿಗೆ ಮದ್ವೆ ಒಪ್ಪಿಗೆ ಇದೆಯಾ ಇಲ್ವಾ? ಆದ್ರೆ ಯೋಚ್ಸು, ಇದೇ ಮದುಮಗಳ ದಿಬ್ಬಣ ತಗೊಂಡು ಮದುಮಗನ್ ಮನೆಗೆ ಬರ್ತಿದ್ರಿ, ಅದಕ್ಕೆ ಒಂದೇ ಅರ್ಥ, ಅವಳು ಮದ್ವೆನ ಇಷ್ಟಪಟ್ಟ ಮೇಲೆ ಒಪ್ಪಿಗೆ ಕೊಟ್ಲು ಅಂತ. ನಂಗೆ ಈಗ ಗೊತ್ತಾಯ್ತು ಕೃಷ್ಣ. ಇದ್ರ ಅರ್ಥ ಏನಂದ್ರೆ ರಾಧೆ ಇವತ್ತು ಹೊಸ ಪರಂಪರೆ ಶುರು ಮಾಡಿದಳೆ. ಇದ್ರ ಆನಂದ ಲಾಡುವಿನ ರುಚಿಗಿಂತನೂ ಹೆಚ್ಚಾಗಿದೆ. ನೀನು ಖಂಡಿತ ಸರಿಯಾಗಿ ಹೇಳ್ದೆ ಗೆಳೆಯ ದಾಮ. ಯಾವ ಆನಂದ ಅತಿ
ಅತಿಥಿ ಸತ್ಕಾರ ಮಾಡೋದ್ರಲ್ಲಿದ್ಯೋ ಅದು ಅತಿಥಿ ಗ್ರಹಣ ಮಾಡೋದ್ರಲ್ಲಿ ಎಲ್ಲಿದೆ? ಅಯ್ಯೋ ಗೆಳೆಯರೇ, ನಿಂತ್ಕೊಳ್ಳಿ ಗೆಳೆಯರೇ. ಜಾದುಗಾರ, ನೀನ್ ನಿಜವಾಗ್ಲೂ ಮಿಠಾಯಿ ತಂದಿದ್ಯಾ ಇಲ್ಲ ಮಾತಲ್ಲೇ ಮರಳು ಮಾಡ್ತಿದ್ಯಾ? ಸುಳ್ಳು ಮಾತುಗಳನ್ನ ಹೇಳೋನು ಜಗತ್ತಿನ ಸೇವಕ ಅಷ್ಟೇ. ನಾನು ಯಾವತ್ತಿದ್ರೂ ನಿಜನೇ ಹೇಳೋನು. ಮಹಾಕಾಲನ ಭಕ್ತ ನಾನು. ಜೈ ಮಹಾಕಾಲ. ಅಂದ್ರೆ ನಾನು ಯಾವ ಮಿಠಾಯಿ ಕೇಳಿದ್ರು ಅದನ್ನ ನೀನ್ ನನಗೆ ಕೊಡ್ತೀಯಾ? ನಿಂಗಿನ್ನೂ ಸಂದೇಹನಾ? ಹಾಗಿದ್ರೆ ನನ್ಗೆ ತುಪ್ಪದ ಲಾಡು ಕೊಡು. ತುಪ್ಪದ ಲಾಡು ತಿಂತೀಯಾ? ನಿನ್ ಕೈನ ಇಲ್ಕೊಡು. ಹಾ, ಹೇಳ್ತೀನಿ. ಜೈ ಮಹಾಕಾಲ. ಹೇ ನನ್ನ ಜೋಳಿಗೆ, ಧಾಮಂಗೆ ಏನ್ ಬೇಕಿದ್ಯೋ ಪಟ್ ಅಂತ ಕೊಟ್ಬಿಡು. ಇಲ್ಲಿ ತುಪ್ಪದ ಲಾಡು. ಇದು ನಿಜವಾಗ್ಲೂ ತುಪ್ಪದ ಲಾಡುನೇ. ತಿನ್ನಿ. ನೀವೆಲ್ರೂ ನಿಂತ್ಕೊಂಡು ಈ ಮುದ್ದು ಗುಂಡನ್ನ ಯಾಕೆ ನೋಡ್ತಾ ಇದ್ದೀರಾ? ಲಾಡು ನೋಡ್ತಾ ಇದ್ದೀರಾ? ನೋಡೋದ್ ಬೇಡ. ನಿಮ್ಗೂ ಏನಾದ್ರೂ ಬೇಕಿದ್ರೆ ನೀವು ಕೇಳ್ಬೋದು. ಜಾದುಗಾರ ನಿಮ್ಗೆಲ್ರಿಗೂ ಕೊಡ್ತಾನೆ. ಜಾದುಗಾರ ನನ್ಗೆ ಜಿಲೇಬಿ. ಜಿಲೇಬಿ ಬೇಕೇನೋ? ಈಗ ಬಂತು ನಿನ್ನ. ಇಲ್ಲೋಡು ನಿನ್ನ ಜಿಲೇಬಿ. ಬನ್ನಿ ಎಲ್ರೂ ಕೇಳಿ. ನೀವೇನ್ ನೋಡ್ತಾ ಇದ್ದೀರಾ? ನಿಮ್ಗೂ ಏನಾದ್ರೂ ಬೇಕಾ? ನಂಗೆಲ್ಲ ತಿಂಡಿ ಇಷ್ಟ. ನಿನ್ನ ಹತ್ರ ಏನೇನಿದೆಯೋ ಅದೆಲ್ಲ ಕೊಡು. ಬನ್ನಿ ಎಲ್ಲರೂ ತಿನ್ನಿ. ನಿಮ್ಮ ಕೈಯಲ್ಲಿರೋ ತಿಂಡಿಯ ರುಚಿ ನೋಡಿ. ಗೆಳೆಯರಿ, ಗೆಳೆಯರಿ, ಇದು ಮಿಠಾಯಿ ಅಲ್ಲ, ಬದಲಿಗಿದು ವಿಷ. ವಿಷ? ವಿಷ? ಕೃಷ್ಣ, ನೀನ್ ಇದೇನು ಹೇಳ್ತಿದ್ಯಾ? ಇದು ನಾನು ತಿಂದಾಯ್ತು. ಗೆಳೆಯರಿ, ನೀವು ಮರ್ತ್ಬಿಟ್ರ? ಅಜ್ಜಿ ನಮ್ಗೆ ಜಾದೂಗಾರನ್ನ ಕತೆನ ಕೇಳಿಸ್ತಿದ್ಲು. ಅದ್ರಲ್ಲಿ ಚಿಕ್ಕ ಮಕ್ಕಳಿಗೆ ಮಿಠಾಯಿ ತಿನ್ಸಿ ಜಾದೂಗಾರ ಆಮೇಲೆ ಅವ್ರ ಪ್ರಜ್ಞೆ ತಪ್ಪಿಸ್ತಾನೆ, ಮತ್ತೆ ಅವ್ರನ್ನ ಜೋಳಿಗೆ ಹಾಕೊಂಡು ಕರ್ಕೊಂಡು ಹೋಗ್ತಾನೆ. ಆದ್ರೆ ಕೃಷ್ಣ, ಅಂತ ಜಾದೂಗಾರ ಬರೀ ಕಥೆಯಲ್ಲಿರ್ತಾನಲ್ವಾ? ಅದೇ ಪ್ರಶ್ನೆ ಅಲ್ವಾ ದಾಮ? ಕಥೆಯಲ್ಲಿರುವಂತ ಜಾದೂಗಾರ ಇವತ್ತು ನಿಜವಾಗ್ಲೂ ಅವನು
ಈ ವೃಂದಾವನಕ್ಕೆ ಹೇಗೆ ಬಂದಿದ್ದಾನೆ? ಏ ಜಾದುಗಾರ, ಈಗ ನೀನು ಕೂಡ ನಮ್ಮನ್ನೆಲ್ಲ ಜೋಳಿಗೆ ಹಾಕೊಂಡು ಒಯ್ಯೋದಿಕ್ ಬಂದಿರೋದಾ? ಕೃಷ್ಣ, ಎಲ್ಲ ಮಕ್ಕಳನ್ನು ಅಲ್ಲ, ಕಾಲಯವನ ಕೇವಲ ನಿನ್ನ ಒಯ್ಯೋದಕ್ಕೆ ಬಂದಿದ್ದಾನೆ. ಆದರೆ ಸಿಹಿ ಕೊಡೋ ಬದಲು ನಿಂಗೆ ಸಾವು ಕೊಡ್ತಾನೆ. ಏನ್ ಯೋಚಿಸ್ತಿದ್ಯಾ ಜಾದುಗಾರ? ನಮ್ಮ ಅಜ್ಜಿ ಕಥೆಯಲ್ಲಿ ಬರೋ ಜಾದುಗಾರನ ಹಾಗೇನೆ ನೀನು ನಮ್ಮನ್ನ ಅಪಹರಣ ಮಾಡೋದಕ್ಕೆ ಯೋಚಿಸ್ತಿಲ್ವಲ್ಲ? ಅಮ್ಮನ ಮುದ್ದಿನ ಎಳೆಯ ಕಂದನೇ, ನಾನು ಬೇರೆ ಜಾದುಗಾರರು ತರ ಅಲ್ಲ. ಅವರು ಎಲ್ಲರ ಹತ್ರನೂ ಏನಾದ್ರೂ ಒಂದು ತಗೊಳ್ತಾರೆ. ಆದ್ರೆ ನಾನು ಯಾವ ಜಾದುಗಾರ ಅಂದ್ರೆ ಎಲ್ರಿಗೂ ಎಲ್ಲದನ್ನು ಖುಷಿಯಿಂದ ಕೊಡೋನು. ಸಂತೋಷನ, ಆಟಿಕೆನ, ಸಿಹಿ ತಿಂಡಿನ. ಯಾಕಂದ್ರೆ ಈ ಜಾದುಗಾರಂಗೆ ನಿಮ್ಮಂತ ಚಿಕ್ಕ ಮಕ್ಕಳಲ್ಲಿ ದೇವರ ದರ್ಶನ ಸಿಗತ್ತೆ. ಹಾಗೆ ಸಿಹಿ ತಿಂಡಿನ ಕೊಟ್ಟು ಎಲ್ಲ ಪುಟ್ಟ ಮುದ್ದು ಮಕ್ಕಳು ಅದನ್ನ ತಿನ್ನೋದು, ಸಂತೋಷ ಪಡೋದು ಅಷ್ಟೇ. ಇದರ ಹೊರತಾಗಿ ಈ ಜಾದುಗಾರನಿಗೆ ಮತ್ತೆ ಏನೂ ಬೇಡ. ಯಾರು ಜಾಸ್ತಿ ಮಾತಾಡ್ತಾರೋ ಅವ್ರ ಮನ್ಸಲ್ಲಿ ಖಂಡಿತ ಏನೋ ಅಡ್ಗೆ ಇರುತ್ತೆ. ಹುಡ್ಗ, ಯೋಚಿಸ್ಬೇಡ. ನಿನ್ಗೆ ಏನೇ ಬೇಕಿದ್ರು ಜಾದುಗಾರನ ಹತ್ರ ಕೇಳು. ಹೇ ನನ್ನ ಜೋಳಿಗೆ, ಮಕ್ಕಳಿಗೆ ಏನ್ ಬೇಕೋ ಅದನ್ನ ತಕ್ಷಣ ಕೊಟ್ಬಿಡು. ಅದರ ನಂತರ ನೀನು ಸಾವಿನ ರುಚಿನ ನೋಡ್ಲೇಬೇಕಲ್ವಾ?